ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅರ್ಕೇಶ್ವಿನಿ ಬ್ಲಾಗ್. ಸೊ ಇವತ್ತು ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಏನು ಅಂತ ಅಂದರೆ ಅದನ್ನು ಆಮೇಲೆ ಹೇಳ್ತೀನಿ. ಸೊ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಸ್ವಾಮಿಯವರು ಮಾಲೆ ಹಾಕ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಡುಗೆ ಮಾಡ್ತಾಯಿದ್ದೀನಿ. ತುಂಬ ಮೈಲಿಗೆಯಿಂದ ಅಡುಗೆ ಮಾಡಬೇಕು. ಅದಕ್ಕೆ ಇವತ್ತು ಸ್ಪೆಷಲಾಗಿ ಬೆಂಡೆಕಾಯಿ ಸಾಂಬಾರು, ಅನ್ನ, ಮುದ್ದೆ ಮಾಡ್ತಾಯಿದ್ದೀನಿ. ಅದೇ ಸರ್ಪ್ರೈಸ್ ಅಂತ ಫುಲ್ ಎಲ್ಲರೂ ಕ್ಯೂರಿಯಾಸಿಟಿಯಾಗಿ ನಾನು ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಸರ್ಪ್ರೈಸು ಅಂತ. ಸೊ ಫಸ್ಟ್ ಅಡುಗೆ ಮುಗಿಸ್ಬಿಡೋಣ. ಪೂಜೆ ಎಲ್ಲ ನಾನೇ ಮಾಡಿದೆ ಇವತ್ತು. ಅಡುಗೆ ಮುಗಿಸಿ ಆಮೇಲೆ ಅದೇ ಸರ್ಪ್ರೈಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಮ್ಮ ಅಕ್ಕನ ತೋರಿಸ್ತಾ ಇದ್ದೀವಿ. ಗೈಸ್, ನನ್ನ ಬ್ಲಾಗಲ್ಲಿ ಯಾರು ಬರೋಲ್ಲ ಗೈಸ್, ಎಲ್ಲ ಎದುರ್ಕೊತಾರೆ ಗೈಸ್. ಹೆಂಗಿರ್ತೀವೋ ಹಂಗೆ ತೋರಿಸ್ಬಿಡ್ತೀನಿ. ನೀನು ಎಲ್ಲ ನೋಡ್ತಾರೆ ಏನಂತಾರೆ ನನ್ನ ಅಂತ. ನೋಡಿ ಗೈಸ್, ಇವಾಗ ತೋರಿಸ್ತಾ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗೈಸ್. ತೋರಿಸ್ತೀನಿ ನೋಡಿ ಗೈಸ್. ಕೆಂಪಿ ಕೋಣ ಕೊಂಡೆ ನ್ಯಾನ್ಸಿ 1998. ಸೊ ಇವಾಗ ಅಡುಗೆ ಮಾಡೋಣ. ಅಡುಗೆ ಮುಗಿಸ್ಬಿಟ್ಟು ಆಮೇಲೆ ಇನ್ನೂ ಕತೆಗಳಿದೆ, ನಿಮ್ಗೆ ಏನು ಸರ್ಪ್ರೈಸ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹಿಂಟ್ ಕೊಡ್ತೀನಿ ನಿಮಗೆ. ನಾನೊಂದು ಹೊಸ್ದಾಗಿ ಏನೋ ಒಂದು ತೊಗೊಂಡಿದ್ದೀನಿ ಗೈಸ್. ಥಿಂಕ್ ಮಾಡ್ತಾಯಿದ್ದೀನಿ, ನೀವು ಅದೇನು ಅಂತ ಹೇಳ್ತೀನಿ. ಫಸ್ಟ್ ಅಡುಗೆ ಮುಗಿಸ್ಬಿಡೋದು. ಇಲ್ಲ ನಮ್ಮಮ್ಮ ಬಂದರೆ ಎಷ್ಟು ಜೊತೆ ಹೋಗ್ಯಾರ ಅಷ್ಟೊತ್ತಲ್ಲೂ ಹೊಡೆದ್ಬಿಡ್ತಾರೆ. ಸೊ ನಮ್ಮಪ್ಪ ಅವ್ರಿಗೆ ಫೋನ್ ಮಾಡಿದ್ವಿ. ಸೊ ಅವರು ಪೂಜೆ ಮುಗಿಸಿ ಸ್ನಾನ ಮಾಡಿ ಈಗ ಬರ್ತಾರಂತೆ. ಸೊ ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡಿ ಸಿಗ್ತೀನಿ. ಸರ್ಪ್ರೈಸ್ ಏನು ಅಂತ ಥಿಂಕ್ ಮಾಡ್ತಾಯಿದ್ದೆ. ಓಕೆ ಗೈಸ್, ನಾನು ಸಾಂಬಾರು ರೆಡಿ ಮಾಡಿದ್ದಾಯಿತು. ಸೊ ಮೊದಲೊಂದು ಆಗಬೇಕು ಅನ್ನೋದಿದೆ. ಆ್ಯಕ್ಚುಲಿ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು, ಬಟ್ ಬೇಡ ಅಂತ ಸುಮ್ಮನೆ. ಸೊ ನಮ್ಮಮ್ಮ ಇವಾಗ ಹೋಗಿ ರೇಷನ್ ತಂದಿದ್ದಾರೆ. ಸಿಂಪಲಾಗಿ ಸಾಕು. ಸೊ ಅಪ್ಪ ಸಾಂಬಾರು ಹಿಡಿದಿಲ್ಲ ಆದಮೇಲೆ ಅವಾಗ ಒಂದು ಮಂತಿಗೆ ಜಸ್ಟ್ ಇವಾಗ ಎಷ್ಟು ಬೇಕೋ ಒಂದು ವಾರಕ್ಕೆ ಅಥವಾ ಒಂದು 2 ವಾರಕ್ಕೆ ಅಷ್ಟು ಅಪ್ಪ ಸಾಂಬಾರು ಪೂಜೆ ಆಗೋದು. ಅಪ್ಪ ಸಾಂಬಾರು ನಮ್ಮಮ್ಮ ಫುಲ್ ಪ್ಯಾಕಪ್ ಆಗಿದ್ದಾರೆ ಆ ಚೊಳೆಗೆ. ಹಾಂ, ಅಪ್ಪ ಕುದೀತದಲ್ಲ ಹಾಕು ಬೆಂಡೆಕಾಯಿ. ಸೊ ಅಡುಗೆ ಮಾಡಿ ಸಿಗ್ತೀನಿ ಗೈಸ್. ಮಮ್ಮಿ ಹಾಯ್ ಹೇಳೊಂದು. ಹಾಯ್. ಸೊ ಗೈಸ್, ಅದೇನು ಸರ್ಪ್ರೈಸ್ ಅಂತ ಇನ್ನೂ ನನ್ನ ತಂಗಿಗೆ ಹೇಳಿಲ್ಲ. ಇವಾಗ ನಿಮ್ಗೊಂದು ಸರ್ಪ್ರೈಸ್, ಓಕೆನಾ? ಅದೇನು ಅಂತ ನೀನು ನಾನೇನೋ ಹೊಸ್ದಾಗಿ ಏನೋ ಅಂತ ತೊಗೊಂಡಿದ್ದೀನಿ. ಅದೇನು ಅಂತ ನೀನು ಕಂಡಿರಬೇಕು. ಗೊತ್ತಿರುವಂತೆ ಗೈಸ್. ಸೊ ಇವಳು ವೆಯ್ಟ್ ಮಾಡಬೇಕು. ನನ್ನ ವ್ಲಾಗ್ ಎಂಡ್ ಆಗೋವರೆಗೂ ಇವಳು ವೆಯ್ಟ್ ಮಾಡಲಿ ಗೈಸ್. ಸೊ ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ನೋಡಿ ಗೈಸ್. ಬೈಕೊಂಬೇಡ್ರಿ ಯಾರು. ಎಷ್ಟು ಸಾರಿ ಹೇಳ್ತಾಳೆ ಈ ಅಮ್ಮ ಬೆಂಡೆಕಾಯಿ ಸಾಂಬಾರು ಅಂತ. ನೀವು ಮಾಡ್ತೀರ ಅಂತ ಗೊತ್ತು, ಬಟ್ ಆದರೂ ನಾನು ಮಾಡಿದ್ದೀನಲ್ಲ ಅದಕ್ಕೆ ತೋರಿಸ್ದೆ. ಬೆಂಡೆಕಾಯಿ ಸಾಂಬಾರು ತಿಕ್ಲಿಗೂ ಗೈಸ್. ಆ್ಯಕ್ಚುಲಿ ಇವತ್ತು ನನ್ನ ತಂಗಿ ನನ್ನ ಕೈಗೆ ಮೆಹಂದಿ ಅವಾಗ ಗೈಸ್. ನಿಮ್ಗೇನಾದರೂ ಸರ್ವಿಸಸ್ ಬೇಕು ಅಂದರೆ ಕಾಲ್ ಮಾಡಿ. ಬೆಳಕಾಳು ಮಾಡಿದ್ನ ಅಂತ ಹಂಗೆಲ್ಲ ಏನು ನಮ್ಮಮ್ಮ ಬೈಯಲ್ಲ ಗೈಸ್. ಇಲ್ಲ, ಕೆಲಸ ಮಾಡ್ಬೇಕಷ್ಟೇ. ಕರ್ದು ಬಾರಮ್ಮ ಅಂತ ನಿಂಗೆ ಮುತ್ತು ಕೊಡ್ತಾರೆ. ಅಮ್ಮ ನೀನು ಹೇಳಮ್ಮ, ಕೆಲಸ ಮಾಡಿಲ್ಲ ಅಂದ್ರೆ ತಾನೇ ಬೈಯೋದು ನೀನು. ಅಲ್ಲ, ಬೇಳೆಕಾಳು ಮಾಡೋದು ಬೇಡವಾ? ಬೇಳೆಕಾಳು ಸಿಗ್ತೀನಿ. ನಮ್ಮಮ್ಮ ಎಲ್ಲ ಹೊಡೆದು ಬಿಡ್ತಾರೆ, ಸೌಟಲ್ಲಿ ಹೊಡ್ತಾರೆ. ಸೊ ಗೈಸ್, ಅದೇನು ಇನ್ನೊಂದು ಸರ್ಪ್ರೈಸ್ ಏನು ಅಂತ ನಿಮಗೂ ಗೊತ್ತಿರಾ. ನಾನು ಒಂದು ಸರ್ಪ್ರೈಸ್ ಇದೆ ಆಯಿತಾ? ಅದೇನು ಅಂತ ನೀನು ಹೇಳ್ಬೇಕು. ನಾನೇನೋ ಒಂದು ಹೊಸ ತಗೊಂಡಿದ್ದೀನಿ. ಅಲ್ವಾ ನಂದಲ್ಲ. ಗೈಸ್, ಗೆಸ್ ಮಾಡ್ಬಿಟ್ಟಾ? ನಾನಿವಾಗ ಜಸ್ಟ್ ನಮಗೂ ಟೈಮ್ ಬರುತ್ತೆ, ನಾವು ತಗೊಳ್ತೀವಿ. ಏನು ಸರ್ಪ್ರೈಸ್ ಗೈಸ್, ಸರ್ಪ್ರೈಸ್ ಏನಂತ ಇನ್ನು ವೇಟ್ ಮಾಡಿರಿ. ಊಟ ಅಂತ ಬನ್ನಿ ಮಾಡಿ ಊಟ. ಹಾಂ. ಸ್ವಲ್ಪ ಗೈಸ್, ಇದು ಅದ BMTC ಬಸ್ಸಲ್ಲಿ ಇರ್ತಲ್ಲ ಬಿಲ್ಲು, ಅದು ಟಿಕೆಟ್ ಅರ್ಜಿದು ಅವರು ಇಲ್ಲೇ ಇರ್ತಾರೆ. ಅವರು ಚಾರ್ಜ್ ಹಾಕಿ ಅಂತ. ಅಂಕಲ್ ಆನ್ ಆಗಿದೆ. ಹಾಂ ಸರಿ. ಸೊ ಅವರು ಇಲ್ಲೇ ಇರೋದಂತ ಕೊಟ್ಬಿಟ್ಟು ಹೋಗ್ತಾರೆ ಚಾರ್ಜ್ ಹಾಕೋಕ್ಕೆ. ಸೊ ಚಾರ್ಜ್ ಹಾಕಿದ್ದೀವಿ. ಅವರು ಬೆಳಗ್ಗೆ 5 ಗಂಟೆಗೆ ಒಂದು ಇಟ್ಕೊಂಡು ಹೋಗ್ತಾರೆ ಗೈಸ್. ಎವ್ರಿ ಡೇ ನಮ್ಮಪ್ಪ ಇರ್ತಿದ್ರು. ಸೊ
ಸೊ ಇವತ್ತು ಯಾರು ಇಲ್ಲ, ಯಾಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಜಸ್ಟ್ ಊಟ ಆಯಿತು, ಇನ್ನೊಂದು ನೋಡೋಣ ಸರ್ಪ್ರೈಸ್ ಏನು ಅಂದರೆ ಗೈಸ್, ಆ್ಯಕ್ಚುಲಿ ಒಂದು ನಾನು ಹೊಸ ಫೋನ್ನ ತೊಗೊಂಡಿದ್ದೀನಿ ತೋರಿಸ್ತೀನಿ ಗೈಸ್. ರಿಯಲಿ ನಾನು ಫೋನ್ ತೋರಿಸ್ತೀನಿ ಗೈಸ್. ಎಲ್ಲಿದೆ ಬಂದ ಬೇಗ ಕೊಡಿ ನನ್ನ ಫೋನು ಗೈಸ್. ಸಿಗಸ್ ನಾನು ಹೊಸ ಫೋನ್ ತಗೊಂಡಿದ್ದೀನಿ ಗೈಸ್. ನೋ ಗೈಸ್, ನಿಜವಾಗ್ಲೂ ತಗೊಂಡಿದ್ದೀನಿ. ಅದು ಕಂಪ್ನಿ ಫೋನು ಗೈಸ್, ಸುಳ್ಳು ಹೇಳ್ತಾಳೆ ಗೈಸ್. ಆ್ಯಕ್ಚುಲಿ ಇದು ನನ್ನಲ್ಲ, ಇದು ನಮ್ಮ ಅದು ವಿಡಿಯೋನೇ ಅಮ್ಕಿಲ್ಲ, ತಿಕ್ಲಿ ನೀನು ಅಂದ್ಕೋಬೇಡ. ಇದು ಆ್ಯಕ್ಚುಲಿ ನಮ್ಮ ಅಕ್ಕವ್ರ ಆಫೀಸಲ್ಲಿ ಕೊಟ್ಟಿರೋದು, ಆಫೀಸಲ್ಲಿ ಅವ್ರಿಗೋಸ್ಕರ ಕೊಟ್ಟಿರೋದು. ಅದೇ ಸರ್ಪ್ರೈಸು. ನಮ್ಮ ಅಕ್ಕ ತೊಗೊಂಬಂದು ನಾನು ತೊಗೊಂಡೆ ಗೈಸ್. ನಗ್ಬೇಕಾ ನಾವು ಗೈಸ್ ಎಲ್ಲಿ ಇನ್ಸರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ಪ್ಲೀಸ್. ಸಾಕಾಗಿದೆ ಗೈಸ್. ನೋಡಿ ನಮ್ದು ನೋಡಿ, ನಮ್ದು ಅವ್ರಿಗಿಂತ ಚೆನ್ನಾಗಿದೆ. ಮನೆ ಹೊಡೆದು ಗೈಸ್. ಇದು ಬ್ರ್ಯಾಂಡು ಪೋಕೋ. ಅದು ಬ್ಲಾಕ್ ಹಾಕಲು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ಗೈಸ್. ನಾವು ತಗೊಂತೀವಿ, ನಮಗೂ ಟೈಮ್ ಬರುತ್ತೆ, ಕಾಲ ಬಂದೇ ಬರುತ್ತೆ. ಸೊ ನಾವು ಇವಾಗ ಪೋಕೋ ಅಲ್ಲ, ಐಫೋನ್ 17 ಪ್ರೋ ಮ್ಯಾಕ್ಸ್ ಬಂದಿರೋ ತೊಗೊಬೋದು. ಸೊ ಎಲ್ಲ ಹೋಗೋಕ್ಕಲ್ಲ, ಸೊ ಸದ್ಯಕ್ಕೆ ತಗೊಳ್ಳೋಣ. ಸೊ ಇದೇ ಸರ್ಪ್ರೈಸ್ ಗೈಸ್. ನಾನು ಫೋನ್ ಐಫೋನ್ ತೊಗೊಂಡಲ್ಲ, ಏನದು ಪೋಕೋ ಫೋನ್ ತೊಗೊಂಡಿದ್ದೀನಿ ಗೈಸ್. ಇಷ್ಟೇ ಬ್ಲಾಗು, ಇನ್ನೇನಿಲ್ಲ ಸರ್ಪ್ರೈಸ್. ಸೊ ಊಟ ಆಯಿತು. ಇವತ್ತು ನನ್ನ ತಂಗಿ ಮೆಹಂದಿ ಹಾಕ್ತಾಳೆ ಗೈಸ್. ಆ್ಯಕ್ಚುಲಿ ಅವಳು ನೀವೇನೇನು ಕಲ್ತಿದ್ದೀರಾ ಹೇಳಿ ಭೂಮಿಕಾ? ಹೇಳಿ. ಅವಳೇನು ಕಲ್ತಿಲ್ಲ ಅವಳು. ನೋಡಿ ಗೈಸ್, ಅವಳು ಮೇಕಪ್ ನೋಡಿ ಇಲ್ಲಿ ನೋಡಿ ಗೈಸ್, ಇವಳೇ ಮೆಹಂದಿ ಹಾಕಿರೋದು. ನೀನು ಚೆನ್ನಾಗಿ ಹಾಕಿದ್ದಾಳೆ ಗೈಸ್. ಆ್ಯಕ್ಚುಲಿ ಅವಳು ಮೇಕಪ್ಪಲ್ಲಿ ಬೇಸಿಕ್ಕು ಅಡ್ವಾನ್ಸ್ ಎರಡು ಕಲ್ತಿದ್ದಾಳೆ ಗೈಸ್. ಮೆಹಂದಿ ಮೆಹಂದಿ ಬೇಸಿಕ್ಕೆ ಅದು ಕಾಸು ನನಗೆ ಗೊತ್ತಿಲ್ಲ. ಸೊ ಎರಡು ಕಲ್ತಿದ್ದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಪ್ಲೀಸ್ ನನಗೆ DM ಮಾಡಿ, ಇನ್ಸ್ಟಾದಲ್ಲಾಗಿರ್ಬೋದು, ಇದರಲ್ಲಾಗಿರ್ಬೋದು, ಕಮೆಂಟ್ ಹಾಕಿ, ನಾನು ಅವ್ಳಿಗೆ ಹೇಳ್ತೀನಿ. ನೋಡಿ ಇವಳೆ ಒಂಚೂರು ಕತ್ತೈತಿ, ಒಂಚೂರು ಕಾಣಿಸ್ತಾನೆ ಇದ್ದೀನಿ ಅವಾಗಿಂದ. ಸುಮ್ಮನೆ ನೋಡಿ ಗೈಸ್, ಯಪ್ಪ ಗೈಸ್ ಬನ್ನಿ, ವಾಕಿಂಗ್ ಹೋಗಿ ಬರ್ತೀರಾ ಗೈಸ್. ಗೈಸ್ ನಮ್ಮ ಮಾತಿಗೆ ಬೆಲೆನೂ ಇಲ್ಲ ಮನೇಲಿ, ಯಾರು ನಮ್ಮ ಮಾತು ಕೇಳಲ್ಲ. ಹೇಳ್ಕಿ ಯಾಕೆ ಹಿಂಗೆ ಹೇಳ್ತೀನಿ, ಬರ್ರಿ ಓಡಾಡ್ಕೊಂಬರೋಣ ಅಂತ ಹೇಳಿ. ಏನು ದಗಾಗ್ತಿದೀವಿ ಒಂಚೂರು. ತೀರಾ ಬರಲ್ವಾ? ಅವ್ರು ಬರೋಣ, ನಾವು ಓಡೋಣ. ನಾನು ಹೋಗೋ ಅಷ್ಟೊತ್ತಿಗೆ ಇವ್ರ ಅಂಗಡಿಗೆ ಹೋಗಿ ಬಂದೆ ಬಿಟ್ರು. ನೋಡಿ ಗಾಯ್ಸ್, ಥ್ಯಾಂಕ್ ಯು ಫಾರ್ ಮೆಹಂದಿ. ಸೊ ಮೆಹಂದಿ ಹಾಕ್ಸ್ಕೋಬೇಕು ಇವತ್ತು. ಬಾಯ್ ಊಟ ಮಾಡ. ಸ್ವಲ್ಪ ಇತ್ತೀನಲ್ಲ ತಿನ್ನಕ್ಕೆ ಉಟ್ಬಿಟ್ಟಿದ್ದೀರಾ ನೀವೆಲ್ಲ. ಅದಕ್ಕೆ ನಾನು ಹಿಂಗಿರೋದು ಗೈಸ್. ವರುಣ್ ಅವರು ಹೊಸ ರೀಲ್ ಬಿಟ್ಟಿದ್ದಾರೆ ಇನ್ಸ್ಟಾದಲ್ಲಿ, ಪ್ಲೀಸ್ ಚೆಕ್ ಮಾಡಿ. ಯಾವುದು ನಿಮ್ಮದು ಇನ್ಸ್ಟಾ ಐಡಿ? ಇನ್ನೊಬ್ರು ಕಣ್ಣ ದರ್ಶನ್ ಅವರೆಲ್ಲ ಇನ್ವೈಟ್ ಮಾಡ್ತೀನಿ, ನಮ್ಮನ್ನೆಲ್ಲ ಇನ್ವೈಟ್ ಮಾಡಲ್ಲ ಅಲ್ವಾ? ಅವ್ರದ್ದು ಗೈಸ್ ಬರಲ್ಲ, ನಿಂತಿರ್ತವೆ. ನಾನು ತಿಂದಿರೋದ್ರ ಗೊತ್ತು. ಇಲ್ಲಿ ಸೆಟ್ ವಾಲ್ಪೇಪರ್ ಇರುತ್ತೆ, ಲಾಕ್ ಸ್ಕ್ರೀನ್ ಹಾಕು ಅಂತ ಹೇಳ್ತಾರೆ. The current theme does not support changing the lock screen. ಏನು ಮಾಡ್ಬೇಕು ಈಗ ಅದನ್ನ? ಇದು ಯಾಕೆ ಇದು ನನಗೆ ಸ್ಕ್ರೀನ್‌ಶಾಟ್ ತಗೊಂಬಿಡಿ. ಫೋಟೋ ಹಾಕಕ್ಕೆ ಇಲ್ಲ, ಅದು ಬರುತ್ತಲ್ಲ ಸ್ಕ್ರೀನ್‌ಶಾಟ್ ತಗೊಂಬಿಡಿ. ತಗೊಂಡು ಗುಡ್ ಮಾರ್ನಿಂಗ್ ಗೈಸ್, ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್. ಸೊ ಇವತ್ತು ಶನಿವಾರ. ಸೊ
ಬೆಳಗ್ಗೆನೇ ಇತ್ತು ಪೂಜೆಗೆಲ್ಲ ರೆಡಿ ಮಾಡಿ ನೆಲ ಒರೆಸಿ ಜಸ್ಟ್ ಇವಾಗ ಬಂದೆ. ಫುಲ್ಲು ಕೋಲ್ಡು ಗೈಸ್, ಗಂಟಲೆಲ್ಲ ಹೋಗ್ಬಿಟ್ಟಿದೆ ಕೋಲ್ಡ್ಗೆ. ಸಿಕ್ಕಾಪಟ್ಟೆ ಚಳಿ ಬೆಳಗ್ಗೆ ಎದ್ದು ಯಪ್ಪ ದೇವ್ರೇ ಅನಿಸ್ಬಿಟ್ಟಿದೆ. ಇವಾಗ ಏನು ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ರೆಡಿಯಾಗಿ ಕಾಲೇಜಿಗೆ ಹೋಗಬೇಕು. ಸೊ ಇದು ನನ್ನ ಸರ್ಪ್ರೈಸಿಂಗ್ ಬ್ಲಾಗ್ ಆಗಿತ್ತು ಗೈಸ್. ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.